ಎಸ್ಬಿಐ ಗ್ರಾಹಕರಿಗೆ ಅಲರ್ಟ್. 2 ದಿನ ಬ್ಯಾಂಕ್ ಮುಷ್ಕರ, ನೌಕರರ 16 ಬೇಡಿಕೆಗಳ ಪಟ್ಟಿ ಇಲ್ಲಿದೆ ನೋಡಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ತಮ್ಮ ಹಕ್ಕುಗಳ ರಕ್ಷಣೆಗಾಗಿ ಆಗ್ರಹಿಸಿ ಎಸ್ಬಿಐ ನೌಕರರು 2026 ಮೇ 25 ಮತ್ತು 26ರಂದು 2 ದಿನಗಳ ದೇಶಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ನೌಕರರ ಸಂಘಟನೆಯು ಖಾಯಂ ನೇಮಕಾತಿ ಮತ್ತು ಹೊರಗುತ್ತಿಗೆ ನಿಲ್ಲಿಸುವುದು ಸೇರಿದಂತೆ 16 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದೆ. ನೌಕರರ ಹಕ್ಕುಗಳ ಹತ್ತಿಕ್ಕುವಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಮುಷ್ಕರದಿಂದಾಗಿ ಮೇ ಅಂತ್ಯದಲ್ಲಿ ಬ್ಯಾಂಕಿಂಗ್ ಸೇವೆಯಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇದ್ದು, ಗ್ರಾಹಕರು ಮುನ್ನೆಚ್ಚರಿಕೆ ವಹಿಸುವುದು ಅಗತ್ಯವಾಗಿದೆ. ನೌಕರರ ಬೇಡಿಕೆಗಳ ಪೂರ್ಣ ವಿವರ ಇಲ್ಲಿದೆ ನೋಡಿ. ದೇಶದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಎನಿಸಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ಗ್ರಾಹಕರಿಗೆ ಈ ತಿಂಗಳ ಅಂತ್ಯದಲ್ಲಿ ಬ್ಯಾಂಕಿಂಗ್ ಸೇವೆಯಲ್ಲಿ ವ್ಯತ್ಯಯವಾಗುವ ಸಾಧ್ಯತೆ ಇದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಆಲ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಫ್ ಫೆಡರೇಷನ್ ಮೇ 25 ಮತ್ತು 26, 2026ರಂದು 2 ದಿನಗಳ ದೇಶಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದೆ. ಭಾರತೀಯ ಸ್ಟೇಟ್ ಬ್ಯಾಂಕ್ ನೌಕರರು ತಮ್ಮ ಹಕ್ಕುಗಳ ರಕ್ಷಣೆ ಮತ್ತು ಕೆಲಸದ ಪರಿಸ್ಥಿತಿಯನ್ನು ಸುಧಾರಿಸಲು ಕಠಿಣ ನಿಲುವುಗಳನ್ನು ತೆಗೆದುಕೊಂಡಿದ್ದಾರೆ. ಆಲ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಫ್ ಫೆಡರೇಷನ್ ಘೋಷಣೆಯ ಪ್ರಕಾರ ವರ್ಕ್ಮೆನ್ ವರ್ಗದ ಸಿಬ್ಬಂದಿಗಳು 2026 ಮೇ 25 ಮತ್ತು 26ರಂದು 2 ದಿನಗಳ ಕಾಲ ಕೆಲಸ ಸ್ಥಗಿತಗೊಳಿಸಲಿದ್ದಾರೆ. ದಶಕಗಳ ಸುದೀರ್ಘ ಹೋರಾಟದ ನಂತರ ಲಭಿಸಿದ ಹಕ್ಕುಗಳನ್ನು ವ್ಯವಸ್ಥಿತವಾಗಿ ಹತ್ತಿಕ್ಕಲಾಗುತ್ತಿದೆ ಮತ್ತು ಮಾಡಿಕೊಂಡ ಒಪ್ಪಂದಗಳನ್ನು ಕೇವಲ ಔಪಚಾರಿಕತೆಗೆ ಸೀಮಿತಗೊಳಿಸಲಾಗಿದೆ ಎಂದು ನೌಕರರು ಆರೋಪಿಸಿದ್ದಾರೆ. ಎಸ್ಬಿಐ ಅಧ್ಯಕ್ಷರಿಗೆ ನೀಡಿರುವ ನೋಟಿಸ್ನಲ್ಲಿ ಫೆಡರೇಷನ್ ಒಂದು ಮಹತ್ವದ ವಿಷಯವನ್ನು ಸ್ಪಷ್ಟಪಡಿಸಿದೆ. ಒಂದು ವೇಳೆ ಮುಷ್ಕರದ ದಿನಾಂಕಗಳ ನಡುವೆ ಸಾರ್ವಜನಿಕ ರಜೆ ಬಂದರೆ ಪ್ರತಿಭಟನೆಯನ್ನು ಮೇ 27ರವರೆಗೆ ವಿಸ್ತರಿಸಲಾಗುವುದು ಎಂದು ತಿಳಿಸಲಾಗಿದೆ. ಬ್ಯಾಂಕ್ನಲ್ಲಿ ಖಾಯಂ ನೇಮಕಾತಿಗಳನ್ನು ಪುನರಾರಂಭಿಸುವುದು ಮತ್ತು ವೇತನ ತಾರತಮ್ಯಗಳನ್ನು ನಿವಾರಿಸುವುದು ಈ ಮುಷ್ಕರದ ಮುಖ್ಯ ಉದ್ದೇಶವಾಗಿದೆ ಎಂದು ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಪ್ರತಿಭಟನಾಕಾರರು ತಿಳಿಸಿದರು. ಒಂದು ವೇಳೆ ಮುಷ್ಕರದ ಅವಧಿಯಲ್ಲಿ ಸಾರ್ವಜನಿಕರಿಗೆ ರಜೆ ಬಂದರೆ ಪ್ರತಿಭಟನೆಯನ್ನ ಮೇ 27ರವರೆಗೆ ವಿಸ್ತರಿಸಲು ನಿರ್ಧರಿಸಲಾಗಿದೆ. ಬ್ಯಾಂಕ್ ನೌಕರರ 16 ಪ್ರಮುಖ ಬೇಡಿಕೆಗಳು ಹೀಗಿವೆ. ನೌಕರರ ಸಂಘಟನೆಯು ಬ್ಯಾಂಕ್ ಅಧ್ಯಕ್ಷರಿಗೆ ನೀಡಿರುವ ನೋಟಿಸ್ನಲ್ಲಿ ಈ ಕೆಳಗಿನ 16 ಬೇಡಿಕೆಗಳನ್ನು ಮುಂದಿಟ್ಟಿದೆ. ನೇಮಕಾತಿ, ಬ್ಯಾಂಕ್ನಲ್ಲಿ ಮೆಸೆಂಜರ್, ಪಿಯೋನ್ ಹುದ್ದೆಗಳ ಭರ್ತಿ, ಸಶಸ್ತ್ರ ಭದ್ರತಾ ಸಿಬ್ಬಂದಿಗಳ ನೇಮಕಾತಿ, ಎನ್ಪಿಎಸ್ ನೌಕರರಿಗೆ ಪೆನ್ಷನ್ ಫಂಡ್ ಮ್ಯಾನೇಜರ್ ಬದಲಿಸಲು ಅವಕಾಶ, 2019ರ ನಂತರ ಸೇರಿದ ನೌಕರರಿಗೆ ಇಂಟರ್ ಸರ್ಕಲ್ ವರ್ಗಾವಣೆ ಅವಕಾಶ, ಖಾಯಂ ಕೆಲಸಗಳನ್ನು ಹೊರಗುತ್ತಿಗೆ ನೀಡುವುದನ್ನು ನಿಲ್ಲಿಸಬೇಕು, ಬ್ಯಾಂಕ್ನಲ್ಲಿ ಅಗತ್ಯವಿರುವ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಬೇಕು, ನೌಕರರ ನಡುವಿನ ವೇತನ ಮತ್ತು ಸೌಲಭ್ಯಗಳ ಅಸಮಾನತೆ ಸರಿಪಡಿಸುವುದು, ವೃತ್ತಿ ಜೀವನದ ಬೆಳವಣಿಗೆ ವ್ಯವಸ್ಥೆಯ ಮರುಪರಿಶೀಲನೆ, 10ನೇ ದ್ವಿಪಕ್ಷೀಯ ಒಪ್ಪಂದದಡಿ ನಿವೃತ್ತರಿಗೆ 8ನೇ ಇನ್ಕ್ರಿಮೆಂಟ್ ನೀಡುವುದು, ಡಾಕ್ಟರ್ ಕನ್ಸಲ್ಟೇಷನ್ ಫೀಸ್ನಲ್ಲಿ ಸ್ಪಷ್ಟತೆ ಮತ್ತು ಸುಧಾರಣೆ, ಮೆಡಿಕಲ್ ರೀಇಂಬರ್ಸ್ಮೆಂಟ್ ಸೌಲಭ್ಯ ಉತ್ತಮಗೊಳಿಸುವುದು, 7ನೇ ಒಪ್ಪಂದದಡಿ ನಿವೃತ್ತರಾದವರ ಪೆನ್ಷನ್ನಲ್ಲಿ ಎಲ್ಲ ವೇತನ ಘಟಕಗಳ ಸೇರ್ಪಡೆ, HRMS ವ್ಯವಸ್ಥೆಯಲ್ಲಿನ ತಾಂತ್ರಿಕ ದೋಷಗಳ ನಿವಾರಣೆ, ವರ್ಕ್ಮೆನ್ ನೌಕರರಿಗಾಗಿ ನಿರ್ದೇಶಕರ ನೇಮಕಾತಿ, ಪ್ರಾವಿಡೆಂಟ್ ಫಂಡ್ ಟ್ರಸ್ಟ್ನಲ್ಲಿ ನೌಕರರ ಪ್ರತಿನಿಧಿಯ ನೇಮಕ, ಕ್ರಾಸ್ ಸೇಲಿಂಗ್ ಹೆಸರಿನಲ್ಲಿ ಗ್ರಾಹಕರಿಗೆ ಬಲವಂತವಾಗಿ ವಿಮೆ ಅಥವಾ ಇತರ ಉತ್ಪನ್ನ ಮಾರಾಟ ಮಾಡುವುದನ್ನು ನಿಲ್ಲಿಸುವುದು. ಈ 16 ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಎಸ್ಬಿಐ ನೌಕರಸ್ಥರು ಪ್ರತಿಭಟನೆಯನ್ನ ಹುಬ್ಬಳ್ಳಿಯಲ್ಲಿ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಮ್ಯಾಡೂಲ್ ಎಸ್ಬಿಎಸ್ಯು ಉಪ ಪ್ರಧಾನ ಕಾರ್ಯದರ್ಶಿಯಾದ ರುದ್ರನ್ಗೌಡ ಪಾಟೀಲ್, ಎಸ್ಬಿಎಸ್ಯು ಹುಬ್ಬಳ್ಳಿ ಮ್ಯಾಡೂಲ್ ಸಹಾಯಕ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಹುಲ್ಲೂರ್, ಎಸ್ಬಿಎಸ್ಯು ಹುಬ್ಬಳ್ಳಿ ಮ್ಯಾಡೂಲ್ ಸಹಾಯಕ ಪ್ರಧಾನ ಕಾರ್ಯದರ್ಶಿ ಇಕ್ಬಾಲ್ ಹಿಮ್ ನದಾಫ್ ಸೇರಿದಂತೆ ಅನೇಕ ಪ್ರತಿಭಟನಾಕಾರರು ಉಪಸ್ಥಿತರಿದ್ದರು.